ಬಾಂಗ್ಲಾದೇಶ ಒಂದು ಕಾಲದಲ್ಲಿ ಪೂರ್ವ ಪಾಕಿಸ್ತಾನವಾಗಿತ್ತು. ಅದಕ್ಕೂ ಮೊದಲು ಭಾರತದ ಬಂಗಾಳ ಪ್ರಾಂತ್ಯದ ದೊಡ್ಡ ಭಾಗವಾಗಿತ್ತು. ಇದು ಸ್ವಾತಂತ್ರ್ಯದ ನಂತರ ಭಾರತದಿಂದ ಪಾಕಿಸ್ತಾನವಾಗಿ ಬೇರ್ಪಟ್ಟು ಪೂರ್ವ ಪಾಕಿಸ್ತಾನವಾಯಿತು. ನಂತರ 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ನಂತರ ಇದು ಭಾರತದ ಸಹಾಯದಿಂದ ಪ್ರತ್ಯೇಕ ರಾಷ್ಟ್ರವಾಯಿತು. ಇಂದು ಬಾಂಗ್ಲಾದೇಶ ವಿಶ್ವದ 8ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಸ್ನೇಹಿತರೆ, ಇವತ್ತು ಬಾಂಗ್ಲಾದೇಶದ ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಬಾಂಗ್ಲಾದೇಶದ ಅಧಿಕೃತ ಹೆಸರು ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ. ಇದು ಬಂಗಾಳ ಕೊಲ್ಲಿಯ ದಡದಲ್ಲಿದೆ. ಬಾಂಗ್ಲಾದೇಶದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಅಧ್ಯಕ್ಷರು ಆಯ್ಕೆಯಾಗ್ತಾರೆ. ಇಲ್ಲಿ ಯಾರೂ ಕೂಡ 2 ಬಾರಿಗಿಂತ ಹೆಚ್ಚು ಅಧ್ಯಕ್ಷ ಹುದ್ದೆಯನ್ನು ಹೊಂದುವಂತಿಲ್ಲ. ಬಾಂಗ್ಲಾದೇಶ ವಿಸ್ತೀರ್ಣದಲ್ಲಿ ಚಿಕ್ಕದಾಗಿರಬಹುದು, ಆದರೆ ಜನಸಂಖ್ಯೆಯ ದೃಷ್ಟಿಯಿಂದ ಇದು ವಿಶ್ವದ 8ನೇ ದೊಡ್ಡ ದೇಶವಾಗಿದೆ. ಬಾಂಗ್ಲಾದೇಶ ಪ್ರತಿ ಚದರ ಕಿಲೋಮೀಟರ್ಗೆ ಸರಾಸರಿ 3,000 ಜನರನ್ನು ಹೊಂದಿದೆ. ಇಲ್ಲಿ 98%ಗಿಂತ ಹೆಚ್ಚು ಜನರು ಬಂಗಾಳಿ ಭಾಷೆಯನ್ನು ತಮ್ಮ ಸ್ಥಳೀಯ ಭಾಷೆಯಾಗಿ ಮಾತನಾಡ್ತಾರೆ. ಇದು ಇಲ್ಲಿನ ಅಧಿಕೃತ ಭಾಷೆಯಾಗಿದೆ. ಉನ್ನತ ಶಿಕ್ಷಣ ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ಇಂಗ್ಲಿಷನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಈ ದೇಶ ಒಂದು ಕಾಲದಲ್ಲಿ ಭಾರತದ ಪ್ರಮುಖ ರಾಜ್ಯವಾಗಿತ್ತು. ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬರುವ ಮೊದಲು ಇದು ಪೂರ್ವ ಪಾಕಿಸ್ತಾನವಾಗಿತ್ತು. ಇದು ಬ್ರಿಟಿಷರ ಕಾಲದಲ್ಲಿ ಬಂಗಾಳ ರಾಜ್ಯವಾಗಿತ್ತು. ಇದನ್ನು ಭಾರತೀಯ ಸಾಮ್ರಾಜ್ಯಗಳು, ವಿಶೇಷವಾಗಿ ಮಗಧ, ಗುಪ್ತ ಮತ್ತು ಮೊಘಲರು ಆಳಿದರು. ರಾಜಧಾನಿ ಢಾಕಾ ಒಂದು ಕಾಲದಲ್ಲಿ ದಕ್ಷಿಣ ಏಷ್ಯಾದ ಪ್ರಮುಖ ಕೇಂದ್ರವಾಗಿತ್ತು. ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ಮುಕ್ತಗೊಳಿಸೋದಕ್ಕೆ 15 ಲಕ್ಷಕ್ಕೂ ಹೆಚ್ಚು ಜನರು ಸಾಯಬೇಕಾಯಿತು. ಬಾಂಗ್ಲಾದೇಶ ತನ್ನ ಸ್ವಾತಂತ್ರ್ಯವನ್ನು 26 ಮಾರ್ಚ್ 1971ರಂದು ಘೋಷಣೆ ಮಾಡಿತು. ಬಾಂಗ್ಲಾದೇಶ ತನ್ನ ಸಂವಿಧಾನವನ್ನು 4 ನವೆಂಬರ್ 1972ರಂದು ಅಂಗೀಕರಿಸಿತು. ಬಾಂಗ್ಲಾದೇಶದ ರಾಜಧಾನಿಯಾದ ಢಾಕಾ ವಿಶ್ವದ 10ನೇ ದೊಡ್ಡ ನಗರವಾಗಿದೆ. ಬಾಂಗ್ಲಾದೇಶ ಬಡ ದೇಶವಾಗಿರಬಹುದು, ಆದರೆ ಜನಸಂಖ್ಯೆ ಸೇರಿದಂತೆ ಎಲ್ಲ ನಿಯತಾಂಕಗಳಲ್ಲೂ ಕೂಡ ಢಾಕಾ ವಿಶ್ವದ 10ನೇ ದೊಡ್ಡ ನಗರವಾಗಿದೆ. ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ ಕಬಡ್ಡಿ. ಕ್ರಿಕೆಟ್ ಕೂಡ ಇಲ್ಲಿನ ಅತ್ಯಂತ ಪ್ರಮುಖ ಆಟಗಳಲ್ಲಿ ಒಂದು. ಈ ದೇಶದ ಜನಸಂಖ್ಯೆಯ 80% ಜನರು ರೈತರು. ಇದು ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಬಟ್ಟೆ ರಫ್ತಿನಿಂದ ಬಾಂಗ್ಲಾದೇಶ ಗರಿಷ್ಠ ಆದಾಯವನ್ನು ಗಳಿಸುತ್ತೆ. ಬಾಂಗ್ಲಾದೇಶದ ಜನರು ಕಡಿಮೆ ನಗುತ್ತಾರೆ ಅಂತ ಹೇಳಲಾಗುತ್ತೆ. ಈ ದೇಶದ ರಾಷ್ಟ್ರೀಯ ಪ್ರಾಣಿ ರಾಯಲ್ ಬೆಂಗಾಲ್ ಟೈಗರ್. ರಾಯಲ್ ಬೆಂಗಾಲ್ ಟೈಗರ್ 3 ಕಿಲೋಮೀಟರ್ ದೂರದಲ್ಲಿ ಯಾರೇ ಇದ್ದರೂ ಕೂಡ ಅದನ್ನು ಗ್ರಹಿಸುತ್ತೆ. ಲಿಲ್ಲಿ ಇಲ್ಲಿನ ರಾಷ್ಟ್ರೀಯ ಹೂವು. ಹಲಸು ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ. ಇದನ್ನು ಗುರುದೇವ್ ರವೀಂದ್ರನಾಥ್ ಟ್ಯಾಗೂರ್ ಬರೆದಿದ್ದಾರೆ. ಈ ದೇಶದ ರಾಷ್ಟ್ರಧ್ವಜ 2 ಬಣ್ಣಗಳನ್ನು ಹೊಂದಿದೆ, ಹಸಿರು ಮತ್ತು ಕೆಂಪು. ಬಾಂಗ್ಲಾದೇಶದ ರಾಷ್ಟ್ರೀಯ ಧ್ವಜದಲ್ಲಿ ಸೇರಿಸಲಾದ ಹಸಿರು ಬಣ್ಣ ಬಾಂಗ್ಲಾದೇಶದ ಹಚ್ಚ ಹಸಿರಿನ ವಾತಾವರಣವನ್ನು ಸೂಚಿಸುತ್ತೆ ಮತ್ತು ಕೆಂಪು ಬಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ರಕ್ತವನ್ನು ಚೆಲ್ಲಿದ ಹೋರಾಟಗಾರರಿಗೆ ಗೌರವವನ್ನು ಸೂಚಿಸುತ್ತೆ. ಬಾಂಗ್ಲಾದೇಶದ ಅತ್ಯಂತ ಹಳೆಯ ನಗರ ಮಹಾಸ್ತಂಗರ್. ಜನರು ಸಂಘಟಿತವಾಗಿ ಈ ನಗರದಲ್ಲಿ ಮೊದಲು ನೆಲೆಸಿದರು. ಬಾಂಗ್ಲಾದೇಶದ ಈಶಾನ್ಯ ಭಾಗದಲ್ಲಿರುವ ಸಿಯಾಲಾಟ್ ಕೂಡ ಅತ್ಯಂತ ಹಳೆಯ ನಗರವಾಗಿದೆ. ಈ ಜಾಗದಲ್ಲಿ ಇಲ್ಲಿನ ಅನೇಕ ಪರಂಪರೆಗಳಿವೆ. ಸುಂದರ್ಬನ್ ಪ್ರಪಂಚದಲ್ಲೇ ಅತಿದೊಡ್ಡ ನಿತ್ಯ ಹರಿದ್ವರ್ಣ ಕಾಡು. 40% ಸುಂದರ್ಬನ್ ಭಾರತದಲ್ಲಿ ಇದೆ ಮತ್ತು 60% ಬಾಂಗ್ಲಾದೇಶದಲ್ಲಿದೆ. ಸುಂದರ್ಬನ್ನನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರಾಯಲ್ ಬೆಂಗಾಲ್ ಹುಲಿಗಳು ಸುಂದರ್ಬನ್ನಲ್ಲೇ ವಾಸ ಮಾಡ್ತವೆ. ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ಬೀಚ್ ವಿಶ್ವದ ಅತಿದೊಡ್ಡ ಬೀಚ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಬಾಂಗ್ಲಾದೇಶಕ್ಕೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯವೆಂದರೆ
ಅಕ್ಟೋಬರ್ನಿಂದ ಮಾರ್ಚ್ವರೆಗೆ. ಗಂಗಾ ಹಾಗೂ ಬ್ರಹ್ಮಪುತ್ರ ನದಿಯ ಮುಖಭಾಗದಲ್ಲಿರುವ ಈ ದೇಶ ಪ್ರತಿ ವರ್ಷ ಹವಾಮಾನ ವೈಪರೀತ್ಯಗಳನ್ನು ಎದುರಿಸುತ್ತೆ. ಚಂಡಮಾರುತದಿಂದ ಹಾನಿ ಸಂಭವಿಸೋದು ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಪದ್ಮಾ ನದಿ ಬಾಂಗ್ಲಾದೇಶದ ಅತಿದೊಡ್ಡ ನದಿ. ಬಾಂಗ್ಲಾದೇಶದಲ್ಲಿ ಸುಮಾರು 2000 ಪತ್ರಿಕೆಗಳು ಪ್ರಕಟವಾಗಿವೆ. ಬಾಂಗ್ಲಾದೇಶದ ಜನಸಂಖ್ಯೆಯ 15% ಜನರಿಗೆ ಮಾತ್ರ ಪತ್ರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವಿದೆ. ಬಾಂಗ್ಲಾದೇಶ ಅಬ್ಸರ್ವರ್ ಇಲ್ಲಿ ಮುಖ್ಯ ಪತ್ರಿಕೆಯಾಗಿದೆ. ಈ ದೇಶದ ಸೇನೆಯಲ್ಲಿ 3 ಲಕ್ಷ ಜನ ಸೈನಿಕರಿದ್ದಾರೆ. ಇದು ಮೀಸಲು ಸೈನಿಕರನ್ನು ಸಹ ಒಳಗೊಂಡಿದೆ. ಬಾಂಗ್ಲಾದೇಶದ ವಾಯುಪಡೆ 22,000 ಸೈನಿಕರನ್ನು ಹೊಂದಿದೆ ಮತ್ತು ನೌಕಾಪಡೆ 24,000 ಸೈನಿಕರನ್ನು ಹೊಂದಿದೆ. ಬಾಂಗ್ಲಾದೇಶದಲ್ಲಿ ಸಾಕ್ಷರತೆಯ ಪರಿಸ್ಥಿತಿ ಉತ್ತಮವಾಗಿಲ್ಲ. 2010ರ ಮಾಹಿತಿಯ ಪ್ರಕಾರ ಇಲ್ಲಿ ಒಟ್ಟು 61.3% ಪುರುಷರು ವಿದ್ಯಾವಂತರಾಗಿದ್ದರೆ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ 52.2% ಇದೆ. ಮೊಹಮ್ಮದ್ ಯೂನಿಸ್ ಇವರು ಬಾಂಗ್ಲಾದೇಶದ ಅರ್ಥಶಾಸ್ತ್ರಜ್ಞ, ವಾಣಿಜ್ಯೋದ್ಯಮಿ, ರಾಜಕಾರಣಿ ಮತ್ತು ನಾಗರಿಕ ಸಮಾಜದ ನಾಯಕ. ಇವರು ಆಗಸ್ಟ್ 8, 2024ರಿಂದ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯೂನಿಸ್ ಅವರಿಗೆ 2006ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಯಿತು. ಯೂನಿಸ್ ಅವರು 2010ರಲ್ಲಿ ಕಾಂಗ್ರೆಷನಲ್ ಗೋಲ್ಡ್ ಮೆಡಲ್ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳನ್ನು ಪಡೆದಿದ್ದಾರೆ. ಬಾಂಗ್ಲಾದೇಶದ ದುರ್ಬಲ ವರ್ಗದ ಜನರಿಗೆ ಸಾಲವನ್ನು ನೀಡುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದ ಕೀರ್ತಿ ಯೂನಿಸ್ ಅವರದು. ವೇಶ್ಯಾವಾಟಿಕೆ ಪ್ರಪಂಚದಾದ್ಯಂತ ಹರಡಿದೆ, ಆದರೆ ಬಾಂಗ್ಲಾದೇಶದ ಹೆಸರು ಅದರಲ್ಲಿ ಅಗ್ರಸ್ಥಾನದಲ್ಲಿದೆ. ವೇಶ್ಯಾವಾಟಿಕೆ ಇಲ್ಲಿ ಕಾನೂನುಬದ್ಧವಾಗಿದೆ. ಇಲ್ಲಿನ ತಂಗೈಲ್ ಜಿಲ್ಲೆಯ ಕಂದಪರ ವೇಶ್ಯಾಗೃಹ ದೇಶದ ಅತ್ಯಂತ ಹಳೆಯ, ಅಂದರೆ ಸುಮಾರು 200 ವರ್ಷಗಳಷ್ಟು ಹಳೆಯ ಹಾಗೂ ಅತಿದೊಡ್ಡ ವೇಶ್ಯಾಗೃಹ. ಇಲ್ಲಿ ಸಾವಿರಾರು ಮಹಿಳೆಯರು ಮತ್ತು ಹುಡುಗಿಯರು ವೇಶ್ಯಾವೃತ್ತಿಯನ್ನು ಮಾಡ್ತಾರೆ. ಕಂದಪರದ ಕಿರಿದಾದ ಬೀದಿಗಳಲ್ಲಿ ಸಾವಿರಾರು ಮಹಿಳೆಯರು ವೇಶ್ಯಾವಾಟಿಕೆಯ ಕೂಪದಲ್ಲಿ ಬಿದ್ದಿದ್ದಾರೆ. ಇಲ್ಲಿ ಹುಟ್ಟಿ ಆಮೇಲೆ ಇದೇ ವೃತ್ತಿಗೆ ಬಂದ ಎಷ್ಟೋ ಹುಡುಗಿಯರು ಇಲ್ಲಿ ಇದ್ದಾರೆ. ಈ ಹುಡುಗಿಯರಿಗೆ ತಮ್ಮ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ಇವರ ಪ್ರಪಂಚ ಇಷ್ಟಕ್ಕೆ ಸೀಮಿತವಾಗಿದೆ. ಇದಲ್ಲದೆ ಬಾಂಗ್ಲಾದೇಶದ ಇತರ ಪ್ರದೇಶಗಳಿಂದ ಇಲ್ಲಿಗೆ ಬಂದು ದಂಧೆ ನಡೆಸ್ತಾ ಇರೋ ಹೆಚ್ಚಿನ ಹೆಣ್ಣು ಮಕ್ಕಳು ಕಳ್ಳ ಸಾಗಣೆಗೆ ಬಲಿಯಾಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಹುಡುಗಿ ಓಡಿ ಹೋಗೋದಷ್ಟು ಭದ್ರತೆ ಇದೆ. ಗ್ರಾಹಕರೊಂದಿಗೆ ಮಾತ್ರ ಹೊರಗಡೆ ಹೋಗಬಹುದು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ದೊಡ್ಡವರಂತೆ ಕಾಣೋದಕ್ಕೆ 10ರಿಂದ 13 ವರ್ಷದ ಮಕ್ಕಳಿಗೆ ಆರೋಗ್ಯಕ್ಕೆ ಅಪಾಯಕಾರಿಯಾದ ಓರಾಡಿಕ್ಷನ್ ಎಂಬ ಮೆಡಿಸನ್ನನ್ನು ಸಹ ನೀಡಲಾಗುತ್ತೆ. ಹುಡುಗಿಯರಿಗೆ ಪ್ರತಿದಿನ ಅಥವಾ ಮಾಸಿಕದ ಆಧಾರದ ಮೇಲೆ ಹಣವನ್ನು ನೀಡಲಾಗುತ್ತೆ. ಅತ್ಯಂತ ಕಡಿಮೆ ಹಣವನ್ನು ಇವರಿಗೆ ನೀಡಲಾಗುತ್ತೆ. ಸ್ನೇಹಿತರೆ, ಇವಿಷ್ಟು ಬಾಂಗ್ಲಾದೇಶದ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.